ನಮ್ಮ ಕನ್ನಡ ಚಿತ್ರರಂಗ ಕಳೆದ 2 ವರ್ಷಗಳಿಂದ ಸ್ವಲ್ಪ ಸೈಲೆಂಟ್ ಆಗಿರಬಹುದು. ಆದರೆ ಈ ವರ್ಷ ಪ್ರಾರಂಭವಾಗಿ ಮುಂದಿನ ವರ್ಷದಲ್ಲೂ ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾ ಬರುವ ಸಾಧ್ಯತೆ ಹೆಚ್ಚಿದೆ. ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲು ಹೊರಟಿರುವ ಮುಂಬರುವ ದಿನಗಳಲ್ಲಿ ಬರುವ ಮಲ್ಟಿಸ್ಟಾರ್ ಸಿನಿಮಾಗಳ ಬಗ್ಗೆ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುವ ಮೊದಲನೆಯ ಸಿನಿಮಾ ಅದು ರಾಜ್ಬಿ ಶೆಟ್ಟಿ ಹಾಗೂ ದುನಿಯಾ ವಿಜಯ್ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ VK29. ಇದು ದುನಿಯಾ ವಿಜಯ್ ಅವರ 29ನೇ ಸಿನಿಮಾ. ಜಡೇಶ್ ಕೆ ಹಂಪಿ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಸಿನಿಮಾ. ಈ ಸಿನಿಮಾದ ಬಗ್ಗೆ ಜನರಿಗೆ ಸಾಕಷ್ಟು ನಿರೀಕ್ಷೆ ಇದೆ. ಅದು ಕೂಡ ದುನಿಯಾ ವಿಜಯ್ ಹಾಗೂ ರಾಜ್ಬಿ ಶೆಟ್ಟಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಕಾಣಿಸಿಕೊಳ್ಳುವ ಕಲಾವಿದರು ಎಂಬುದು ಗೊತ್ತಿರುವ ವಿಚಾರ. ಹೀಗಾಗಿ ಇದು ಕೂಡ ಕನ್ನಡ ಚಿತ್ರರಂಗದ ಮಲ್ಟಿಸ್ಟಾರ್ ಸಿನಿಮಾವಾಗಲಿದೆ. ಇನ್ನು ಈ ಸಾಲಿನಲ್ಲಿ ಎರಡನೆಯದಾಗಿ ಕಾಣಿಸಿಕೊಳ್ಳಿರುವ ಸಿನಿಮಾ ಅಂದರೆ ಅದು 45. ಹೌದು, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಸಿನಿಮಾ. ಒಂದೇ ಪರದೆಯ ಮೇಲೆ ಈ ಇಬ್ಬರು ಮೊದಲನೆಯದಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇತ್ತೀಚೆಗಷ್ಟೇ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾಗಲಿದೆ. ಈ ಸಿನಿಮಾದ ಪ್ರಖ್ಯಾತ್ ನಿರ್ದೇಶನದಲ್ಲಿ ಮೂಡಿಬರಲಿದೆ. ಆಗಸ್ಟ್ 16ಕ್ಕೆ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಈ ಸಿನಿಮಾ ಕನ್ನಡ ಚಿತ್ರರಂಗದ ಮಲ್ಟಿಸ್ಟಾರ್ ಸಿನಿಮಾವಾಗಲಿದೆ. ಇನ್ನು ಮೂರನೆಯದಾಗಿ ಕಾಣಿಸಿಕೊಳ್ಳಿರುವ ಸಿನಿಮಾ ಅಂದರೆ ಅದು ಉತ್ತರಾಖಂಡ. ಹೌದು, ಈ ಸಿನಿಮಾದಲ್ಲಿ ಮೂರನೆಯ ಬಾಲಿಗೆ ಡಾನಿ ಧನಂಜಯ್ ಹಾಗೂ ಶಿವಣ್ಣ ಜೊತೆಯಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಹಿಂದೆ ಮೊದಲ ಬಾರಿ ಕಾಣಿಸಿಕೊಂಡಿದ್ದು ಟಗರು ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಡಾಲಿ ಕ್ಯಾರೆಕ್ಟರ್ ಅಂತೂ ಮಾಸ್ ಆಗಿತ್ತು ಹಾಗೂ ಶಿವಣ್ಣ ಕ್ಯಾರೆಕ್ಟರ್ ಕೂಡ ರೇರ್ ಆಗಿತ್ತು. ನಂತರ ಇಬ್ಬರು ಬೈರಾಗಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು. ಇದಾದ ನಂತರ ಇಬ್ಬರು ಉತ್ತರಾಖಂಡ ಸಿನಿಮಾದ ಪರದೆಯ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಈ ಸಿನಿಮಾವನ್ನು ರೋಹಿತ್ ಪದಕ್ಕಿ ಅವರು ನಿರ್ದೇಶನ ಮಾಡಲಿದ್ದಾರೆ. ಸೊ ಫ್ರೆಂಡ್ಸ್, ಇವೆಲ್ಲವೂ ಬಿಟ್ಟರೆ ನಿಮಗೆ ಯಾವುದು ಮಲ್ಟಿಸ್ಟಾರ್ ಸಿನಿಮಾವಾಗಲಿದೆ ಎಂದು ತಪ್ಪದೇ ಕಮೆಂಟ್ ಮಾಡಿ. ಹಾಗೂ ಹೊಸದಾಗಿ ವಿಡಿಯೋ ನೋಡುತ್ತಿರುವವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು.